ಎಲ್ರಿಗೂ ನಮಸ್ಕಾರ. ಒಂದು ಯಾವುದೋ ಮೆಥಡನ್ನ ಕಳಿಸಿದ್ರು ನನಗೆ. ಅಂದರೆ ಏನು ನಾವು ನಂಬರ್ಸ್‌ನ ಯೂಸ್ ಮಾಡ್ತಾ ಇದ್ದೀವಿ. ಈ ನಂಬರ್‌ಗಳನ್ನ ಪೇರ್ ಆಗಿ ಬದಲಾಯಿಸಿ, ಅಲ್ಲಿ ಬಂದಿರುವಂತಹ ಪೇರ್ಸ್ ಏನಿವೆ, ಅದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರಬೇಕು ಅಂತೇನೋ ಯಾರೋ ಹೇಳಿದ್ರು ನನಗೆ. ಈ ರೀತಿ ನಂಬರ್ ಡಿಸೈನ್ ಮಾಡ್ತಾರೆ ಅಂತಂದ್ಬಿಟ್ಟು ಯಾರೋ ನನಗೆ ಕೇಳಿದ್ರು. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ, ಚಿಕ್ಕ ವಿಡಿಯೋ. ಏನಕ್ಕೆ ನಾನು ಆ ರೀತಿ ಫಾಲೋ ಮಾಡಲ್ಲ. ಏನಕ್ಕೆ ನಂದೇ ಮೆಥಡ್ ಏನಿದೆ, ನಂದು ಮೆಥಡ್ ಅಂತ ಯಾವತ್ತೂ ಹೇಳಿಲ್ಲ ನಾನು. ಬಟ್ ಈ ಮೆಥಡ್ ಏನಿದೆ ಇದು ನನಗೆ ಗೊತ್ತಿಲ್ಲ ಇದು. ಸೊ ಒಂದ್ಸಲ ಎಕ್ಸ್‌ಪ್ಲೇನ್ ಮಾಡ್ತೀನಿ ಏನು ಅವ್ರು ಹೇಳಿದ್ದು ಅಂತ. ಈ ರೀತಿ ಒಂದು ನಂಬರ್ ಏನಿದೆ, ನಂಬರ್‌ನ ನಾವು ಜೋಡಿಗಳಾಗಿ ಕನ್ವರ್ಟ್ ಮಾಡ್ತೀವಿ. ಅದಾದ್ಮೇಲೆ ಯಾವುದು ಗುಡ್ ಪೇರ್ಸ್, ಬ್ಯಾಡ್ ಪೇರ್ಸ್ ಅಂದ್ರೆ ನಂಬರ್ಸ್ ಇರ್ಬೇಕು, ಇರಬಾರ್ದು, ಯಾವ ನಂಬರ್ಸ್ ಏನು ಅಂತ ವಿಡಿಯೋಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ನಾವೇನ್ ಮಾಡ್ತಿದೀವಿ, ನಂಬರ್ ಸರಿ ಇಲ್ಲ, ಸರಿ ಇದೆ ಅಂತ ಯೋಚನೆ ಮಾಡ್ತಿದೀವಿ. ಕೆಲವ್ರು ಏನ್ ಮಾಡ್ತಿದ್ದೀರಾ, ನಂಬರ್‌ಗಳನ್ನ ಆಲ್ರೆಡಿ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಗುಡ್ ಪೇರ್ಸ್‌ಗಳು ಯೂಸ್ ಮಾಡ್ತಿದ್ದೀರಾ. ಸೀಕ್ವೆನ್ಸ್ ಏನಿದೆ, ಕೆಲವು ಮಿಸ್ಟೇಕ್ ಇವೆ. ಸೀಕ್ವೆನ್ಸಲ್ಲಿ ತುಂಬಾ ಮಿಸ್ಟೇಕ್ಸ್ ಇವೆ. 7ನೇ ನಂಬರ್ ಎಂಡಿಂಗಲ್ಲಿ, ಮತ್ತೆ 3ನೇ ನಂಬರ್ ಕೊನೆಯಲ್ಲಿ ಕೊಡಬೇಕಾದ್ರೆ, 3ನೇ ನಂಬರ್ ಇಂಪಾರ್ಟೆನ್ಸ್ ಏನು? ಆ ರೀತಿ ಏನಂದ್ರೆ 1, 2, 3, 5, 6 ಅಥವಾ 3, 5, 7 ಏನೋ ಅಷ್ಟು ನಂಬರ್ ಯೂಸ್ ಮಾಡ್ತೀವಿ. ರಿಮೈನಿಂಗ್ ನಂಬರ್ಸ್ ನಾವು ಯೂಸ್ ಮಾಡಲ್ಲ. ಸೊ ನೀವು ಯಾವ ನಂಬರ್ ಎಲ್ಲ ಅರೇಂಜ್ ಮಾಡ್ತೀರಾ, ಕೆಲವು ಕಡೆ ಮಿಸ್ಟೇಕ್ ಇದೆ. ಆಯ್ತಾ? ಅದು ಬಿಟ್ಟು ಬೇರೆ ಏನೂ ಇಲ್ಲ. ನನ್ನ ಕಣ್ಣಿಗೆ ಕಾಣಿಸುತ್ತೆ, ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ. ಸುಮಾರು ನಂಬರ್ಸ್‌ಗಳು ಎನ್ಕ್ವೈರಿ ಬಂದಿರುತ್ತೆ. ನಾವು ಯಾರಿಗೂ ಅಷ್ಟೊಂದು ಹೇಳೋಕೆ ಹೋಗಲ್ಲ. ಕೇಳಿದ್ರೆ ಮಾತಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಸೊ ಏನೋ ಒಂದು ನಡೀತಾ ಇದೆ ಸುಮ್ಮನೆ. ಆರಾಮಾಗಿದೆ. ಬಟ್ ನೀವು ನಂಬರ್ ಚೇಂಜ್ ಮಾಡ್ತಿದ್ದೀರಾ. ಇಂಟೆನ್ಷನ್ ಏನಂತ ಇತ್ತು, ನೀವು ನಂಬರ್ ಚೇಂಜ್ ಮಾಡಬೇಕು. ಈಗ ಇದು ಹೊಸದಕ್ಕೆ ಡ್ರ್ಯಾಗ್ ಆಗ್ತಾ ಹೋಗ್ತಿದೆ ಏನಂತಂದ್ರೆ, ಈ ರೀತಿ ನಂಬರ್ಸ್ ಆದ್ಮೇಲೆ, ಆ ನಂಬರ್ ಜೋಡಿಗಳೇನಿವೆ, ಕೆಳಗಡೆ ಏನಿದೆ ಈಗ ಇಷ್ಟೇನಿದೆ, ಈ ನಂಬರ್ ಜೋಡಿಗಳೇನಿವೆ, ಇದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರಬೇಕು ಅಂತ ಹೇಳಿದ್ರು. ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್‌ಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ರು ಅಂತ. ಅದ್ ಯಾವ ರೀತಿ ಮಾಡ್ತಾನೆ ಅಂತಂದ್ರೆ, ಸೊ ಈ ರೀತಿ ಏನು ಪೇರ್‌ಗಳಿವೆ ಈಗ 9+0 ಅಂದ್ರೆ 90, 07 ಏನು ಜೋಡಿಗಳಿವೆ, ಇದನ್ನ ಸಿಂಗಲ್ ಆಗಿ ಈ ರೀತಿ ಟೋಟಲ್ ಮಾಡ್ತಾ ಹೋದಾಗ ಸಿಂಗಲ್ ನಂಬರ್‌ಗೆ ಮಾಡ್ತು ಅಂದ್ರೆ. ಆಯ್ತಾ, ಈಗ 11 ಬಂದಿದೆ, 11/2 ಅಂತ ಮಾರ್ಕ್ ಮಾಡಿದ್ದೀನಿ. ಸೊ ಇರೋ 9 ಪೇರ್‌ಗಳನ್ನ ಜೋಡಿ ಮಾಡಿದ್ದೀನಿ. ಇದಾದ್ಮೇಲೆ ಸಿಂಗಲ್ ನಂಬರ್ ಬರುತ್ತೆ. ಆ ನಂಬರ್ಸ್ ನಿಮ್ಮ ಲಕ್ಕಿ ನಂಬರ್ ಆಗಿರ್ಬೇಕು ಅಂತ ಹೇಳಿದ್ರು ಅಂತ ಏನೋ ಕೇಳಿದೆ. ಅದು ನಂಗೆ ಗೊತ್ತಿಲ್ಲ, ನಾನು ಯಾವುದೇ ಥರ ಫಾಲೋ ಮಾಡಿಲ್ಲ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡ್ತಾರೆ. ಅಂದ್ರೆ ಓವರಾಲ್ ನಿಮ್ಮ ಒಂದು ಪೇರ್ಸ್‌ಗಳಲ್ಲಿ ಯಾವ ಪೇರ್‌ಗಳು ಚೆನ್ನಾಗಿವೆ, ಯಾವ ನಂಬರ್ ಯೂಸ್ ಮಾಡ್ತಿದ್ದೀರಾ, ಅದು ನಿಮ್ಮ ಲಕ್ಕಿ ನಂಬರ್‌ಗೆ. ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತಿಂದ ಕಿಂಗ್ ಅಂಡ್ ಕ್ವೀನ್ ತಗೋತೀರಾ, ಕಿಂಗ್ ಅಂಡ್ ಕ್ವೀನ್ ಕಳಿಸ್ತೀರಾ, ಇದೇ ನಂಬರ್‌ಗೆ ಕಳಿಸಿ. ಸೊ ನಿಮ್ಮ ಲಕ್ಕಿ ನಂಬರ್ ಕೊಡುತ್ತೆ ನಿಮಗೆ. ಆ ಲಕ್ಕಿ ನಂಬರಲ್ಲಿ 135, 156, 45, 67 ಈ ಥರ ಎಲ್ಲ ಬರುತ್ತೆ ಕೆಲವು ಕಾಂಬಿನೇಷನ್ಸ್‌ಗಳಿಗೆ. ಸೊ ಡಿಪೆಂಡಿಂಗ್ ಆನ್ ದಟ್ ನೀವೇನು ಮಾಡ್ತಿದ್ದೀರಾ ಅಂದ್ರೆ, ಆ ಲಕ್ಕಿ ನಂಬರ್ ಮಾತ್ರ ಸೆಲೆಕ್ಟ್ ಮಾಡ್ತೀರಾ. ಆ ಲಕ್ಕಿ ನಂಬರ್‌ಗೆ ಕಂಪ್ಯಾಟಿಬಲ್ ಇದೆಯಾ ಅಂತ ಕೆಲವರು ಚೆಕ್ ಮಾಡ್ತಾರೆ. ಅಂತಂದ್ರೆ ಲಕ್ಕಿ ನಂಬರ್ ಜೊತೆ ಈ ನಂಬರ್ ಯಾವ ರೀತಿ ಇದೆ ಅಂತ ಕೆಲವರು. ಕೆಲವರು ಬಂದು ಈ ರೀತಿ ಜೋಡಿ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಈ ಕಾಂಬಿನೇಷನ್‌ನೇ ಟ್ರೈ ಮಾಡಿದ್ರೆ 1, 3, 5, 7, 9 ಈ 5 ನಂಬರ್ಸ್‌ಗಳು ಯೂಸ್ ಮಾಡ್ತು ಅಂತಂದ್ರೆ, ನಂಬರ್ 4 ಬರುತ್ತೆ, 2 ಬರುತ್ತೆ, 8 ಬರುತ್ತೆ. ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದ್ ಕಡೆ 2, 4, 8ನ ಯಾರು ಅಂದ್ರೆ ಒಂದು ಆಹ್, ಏನಂತ ಹೇಳ್ತಾರೆ, ಸ್ವಲ್ಪ ಪುಶ್ ಮಾಡ್ತಾರೆ. 2, 4, 8 ಏನಿದೆ, ಅಥವಾ ಈ ಒಂದು ನಂಬರ್ಸ್‌ಗಳೇ ನಿಮಗೆ ಮನಿ ರಿಲೇಟೆಡ್ ನಂಬರ್ಸ್, ರಾಹು, ಚಂದ್ರ, ಫೈನಾನ್ಸ್ ಫ್ಲೋಗೆ, ಲಕ್‌ಗೆ, ಹಣಕಾಸು ಬರೋಕ್ಕೆ ಅಂತ 8ನೇ ನಂಬರ್ ಈ ರೀತಿ ಕೆಲವರು ಹೇಳ್ತಾರೆ. ಸೊ ಇಲ್ಲಿಂದ ಅಲ್ಲಿಂದ ಲಾಜಿಕ್‌ನ ಮಿಕ್ಸ್ ಮಾಡಿ ಕೆಲವ್ರು ಯಾರೋ ನನಗೆ ಕೇಳಿದ್ರಿ ಇದನ್ನ. ಅದು ನಿಮ್ಗೆ ಯಾರಿಗಾದ್ರು ಡೌಟ್ ಇತ್ತು ಅಂತಂದ್ರೆ, ನಾನು ಬೇಸಿಕಲಿ ಏನು ನಂಬ್ತೀವಿ ಅಂತಂದ್ರೆ, ನಾವು ಈ ಗ್ರೂಪಲ್ಲಿ ಏನಿದೆ, ಈ ಒಂದು ಕಾನ್ಸೆಪ್ಟ್ ಏನಿದೆ ಕಂಪ್ಲೀಟ್ಲಿ ಬಂದು ವೇದಿಕ್ ನ್ಯೂಮರಾಲಜಿ ಏನಿದೆ ಅದ್ರ ಮೇಲೆ ಇರೋದು, ಆಯ್ತಾ? ಇಲ್ಲಿ ಲೋ ಶೋ ಗ್ರಿಡ್ ಎಲ್ಲ ಮಿಕ್ಸ್ ಮಾಡಲ್ಲ, ಲೋ ಶೋ ಗ್ರಿಡ್ ಬರೆಯಲ್ಲ. ನಿಮ್ಮ ಇರೋ ನಂಬರ್‌ನ, ಯಾವ ನಂಬರ್ ಯೂಸ್ ಮಾಡ್ತಿದ್ದೀರಾ, ಆ ನಂಬರ್‌ಗೆ ಒಂದು ವೇದಿಕ್ ಗ್ರಿಡ್‌ನ ಬರಿತೀರಾ. ಸೊ ವೇದಿಕ್ ಗ್ರಿಡ್‌ಲಿರುವಂತಹ ರೂಲ್ಸ್‌ಗಳೇನಿವೆ, ಯಾವ ನಂಬರ್ ಎಲ್ಲಿದ್ರೆ ಏನಾಗುತ್ತೆ, ಯಾವ ನಂಬರ್‌ನ ನೋಡಿದ್ರೆ ಏನಾಗುತ್ತೆ. ಸೊ ಇಲ್ಲಿ ದೃಷ್ಟಿ ಒಂದು ಟಾಪಿಕ್ ಬರುತ್ತೆ. ಅದರ ಆಧಾರದ ಮೇಲೆ ಏನು ಮಾಡ್ತೀವಿ ನಾವು, ನಂಬರ್ ಅಂದ್ರೆ ಆ ಒಂದು ಸೀಕ್ವೆನ್ಸ್ ನಂಬರ್ ಏನಿದೆ, ಆ ನಂಬರ್ ಏನು ತೋರಿಸುತ್ತೆ ಅಂತ. ಸೊ ಆ ನಂಬರ್ ನೀವು ಉಪಯೋಗಿಸಿದ್ರೆ ಅದು ಅದೇ ರೀತಿ ಕೆಲಸ ಮಾಡುತ್ತೆ ಅಂತ. ಸೊ ಎರಡೂ ಕೂಡ ಯಂತ್ರಗಳಾಗೇನೆ ಮಾತಾಡ್ತೀವಿ. ನಾವು ಲೋಶೋ ಗ್ರಿಡ್ ಮತ್ತು ವೇದಿಕ್ ಗ್ರಿಡ್‌ನ ಅದರದೇ ಆದ ಯಂತ್ರ ರೀತಿನೇ ನಾವು ಟ್ರೀಟ್ ಮಾಡ್ತೀವಿ. ಆ ರೀತಿಯ ಒಂದು ಯಂತ್ರ ಯೂಸ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಕಾನ್ಸೆಪ್ಟಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಡೆಪ್ತಲ್ಲಿದೆ. ಯಾವುದು ವೇದಿಕ್ ಗ್ರಿಡ್ ಟಾಪಿಕ್ಸ್‌ಗಳು ಮಾತಾಡಬೇಕಾದ್ರೆ. ಸೊ ನೀವೇನು ಮಾಡ್ತಾ ಇದ್ದೀರಾ ಅಂದ್ರೆ, ಈಗ ಲೋ ಶೋ ಗ್ರಿಡ್ ಇರ್ಬೋದು, ಅಲ್ಲ ಇದು. ಮಿಸ್ಸಿಂಗ್ ನಂಬರ್‌ನ ಇದ್ರಲ್ಲಿ ಸರಿ ಮಾಡ್ತೀವಿ, ಅದು ಅಲ್ಲ ಇದು. ನಾನು ಫಾಲೋ ಮಾಡ್ತಾ ಇರೋದು, ಮತ್ತೆ ನನ್ನ ವಿಡಿಯೋಸ್ ಯಾರು ನೋಡ್ತಿದ್ದೀರಾ, ಅಥವಾ ನನಗೆ ಯಾರು ಕೇಳ್ತಿದ್ದೀರಾ, ನನ್ನ ಕಡೆಯಿಂದ ನಾನು ನನ್ನ ತಲೆಯಲ್ಲಿ ಏನಿದೆ ಅದನ್ನ ಹೇಳ್ತೀನಿ. ಏನಕ್ಕೆ ಅಂದ್ರೆ ರಿಸಲ್ಟ್ ಅಂತ ಫೋಕಸ್ ಮಾಡಿದಾಗ ಈ ಒಂದು ಕನ್‌ಫ್ಯೂಷನ್ಸ್‌ಗಳೇ ಮ್ಯಾಟರ್ ಆಗೋದು. ಯಾಕೆ ರಿಸಲ್ಟ್ ಬರುತ್ತೆ, ಬರಲ್ಲ ಅಂತ. ಸೊ ವೇದಿಕ್ ಗ್ರಿಡ್ ಕಾನ್ಸೆಪ್ಟ್ಸ್ ಏನಿವೆ, ಅದ್ರ ಮೇಲೆನೇ ನಂಬರ್ ಡಿಸೈನ್ ಆಗಿರೋದು. ಅದ್ರ ಮೇಲೆನೇ ಸಾಫ್ಟ್‌ವೇರ್ ಬಿಲ್ಡ್ ಆಗಿರೋದು. ಸೊ ನಿಮಗೆ ನಂಬರ್ ಸೆಂಡ್ ಮಾಡಿದಾಗ, ಅಥವಾ ಈಗ ರಿಪೋರ್ಟ್ ಏನು ಕೊಡ್ತಿದ್ದೀವಿ, ಸ್ವಲ್ಪ ಸ್ಲೋ ಮಾಡಿದ್ದೀವಿ, ಜಾಸ್ತಿ ಇನ್‌ಪುಟ್‌ಗಳು ಜಾಸ್ತಿ ಬರ್ತಿತ್ತು ಅಂತ. ಸೊ ಆನ್ ರಿಕ್ವೆಸ್ಟ್ ನಾವೇನು ನಂಬರ್ ಕೊಡ್ತಾ ಇದ್ದೀವಿ, ₹5, ₹10 ಆ ಥರ ಏನೋ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ಮಾಡ್ತಾ ಇದಾರೆ ಅದು. ಸೊ ನಿಮ್ಗೇನಂದ್ರೆ ರಿಪೋರ್ಟ್ ಬರುತ್ತೆ. ರಿಪೋರ್ಟಲ್ಲಿ ಡೀಟೇಲ್ ಆಗಿ ಬರುತ್ತಲ್ಲ, ಅದು ವೇದಿಕ್ ಗ್ರಿಡ್ ಟಾಪಿಕ್ ಮೇಲೆ ಇರೋದು.
ಆಯಿತಾ? ಯಾವ ನಂಬರ್ ಎಲ್ಲಿದ್ರೆ ಏನಾಗುತ್ತೆ, ಯಾವ ನಂಬರ್ ಎಲ್ಲಿದ್ರೆ ಏನಾಗುತ್ತೆ, ಎಷ್ಟನೇ ನಂಬರ್ ಎಲ್ಲಿದ್ರೆ ಏನಾಗುತ್ತೆ. ನಾವು ಸುಮಾರು ಸಲ ಹೇಳಿದ್ದೀವಿ 1313 ಮಿಡ್ಲಲ್ಲಿದ್ದರೆ ನಡೆಯುತ್ತೆ. 3ಗಳು ಕ್ಯಾರಿ ಮಾಡ್ಬೇಕಾದ್ರೆ ಜೋಪಾನ, ರಾಹು ಎನರ್ಜಿ ಯೂಸ್ ಮಾಡ್ಬೇಕಾದ್ರೆ ಜೋಪಾನ. 7 ಎಲ್ಲರಿಗೂ ಎಂಡಿಂಗಲ್ಲಿ ಸೆಟ್ ಆಗಲ್ಲ. ಕೆಲವರಿಗೆ ಮಾತ್ರ ಒಂದು ಡೆಸ್ಟಿನ್ಡ್ ಆಗಿರ್ತಾರೆ, ಗಿಫ್ಟೆಡ್ ಇರ್ತಾರೆ. ಏನಕ್ಕಂದರೆ ಈ ಕೇತು ನಂಬರ್ ಏನಿದೆ ಸ್ವಲ್ಪ ಡಿಫ್ರೆಂಟ್ ಇದೆ ಅದು. ಸೊ ಲೈಫ್ ಎಂಡಿಂಗ್ ಅದೇ ರೀತಿ ಇರಬೇಕಂದ್ರೆ ಅಂಥವ್ರಿಗೆ ಸರಿ. ಆ ರೀತಿ ನಾವು ಯೋಚನೆ ಮಾಡ್ಕೊಂಡು ಕೊಡ್ತೀವಿ. ಯಾಕಂದರೆ ಅದೇ ಫೀಲ್ಡಲ್ಲಿ ಅವ್ರು ಎಕ್ಸೆಲ್ ಆಗ್ತಾರೆ ಅಂತ. ಈಗೇನಾಗ್ತಾ ಇದೆ ಅಂತಂದರೆ ಈ ಒಂದು ಪೇರ್ ಕಾನ್ಸೆಪ್ಟ್ ಅಂತೆ ಪೇರಲ್ಲಿ ಏನೋ ಹೇಳ್ತಿದ್ದಾರೆ. ಲೋಶೋ ಗ್ರಿಡಲ್ಲಿ ನಾನು ರೋಶೋ ಗ್ರಿಡ್ ಬರೀತೀನಿ. ರೋಶೋ ಗ್ರಿಡಲ್ಲಿ ನಂಬರ್ಸ್ ಎಲ್ಲ ಬಂದಿವೆ. ಇದೆಲ್ಲ ಫಾಲೋ ಮಾಡ್ತಿಲ್ಲ ಆಯಿತಾ. ಅದು ನನಗೆ ಗೊತ್ತಿಲ್ಲ ಇದು ಸರಿನೋ ತಪ್ಪು ಅಂತನೂ ನಂಗೆ ಗೊತ್ತಿಲ್ಲ. ಪೇರಲ್ಲಿ ನೋಡ್ತಾರೆ, ಪರ್ಸೆಂಟೇಜ್ ಇದು ಮಾಡ್ತಾರೆ. ಔಟ್ ಆಫ್ 9 ಕಾಂಬಿನೇಷನ್ ಎಷ್ಟು ನಮ್ಮ ಕಾಂಬಿನೇಷನ್ ಚೆನ್ನಾಗಿದೆ ಅದಕ್ಕೆ ಪರ್ಸೆಂಟೇಜ್ ಕೊಡ್ತಾರೆ. ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ. ಕೆಲವರು ಲಕ್ಕಿ ನಂಬರ್ ಕೊಡ್ತಾರೆ. ಬಟ್ ನಿಮ್ಮ ಡೇಟ್ ಆಫ್ ಬರ್ತನ್ನ ಅನಾಲಿಸಿಸ್ ಮಾಡಬೇಕಲ್ವಾ. ಡೇಟ್ ಆಫ್ ಬರ್ತಲ್ಲಿ ಕೆಲವು ನಿಮ್ಮ ಗುಣಗಳು ಡೇಟ್ ಆಫ್ ಬರ್ತಿಂದ ಸಿಗುತ್ತೆ. ಅದಕ್ಕೆ ನಾವೇನು ಮಾಡ್ತಿದ್ವಿ, ಲೋಶೋ ವಿದಿಕ್ ಎರಡನ್ನೂ ಮಿಕ್ಸ್ ಮಾಡ್ತೀವಿ. ಆದರೆ ಲೋಶೋ ಏನಕ್ಕೆ ನಾವು ನೋಡ್ತೀವಿ ಅಂದರೆ ನಿಮ್ಮ ಫ್ಯೂಚರ್ನ ಕೊಡುವಂಥದ್ದು ಲೋಶೋ ಗ್ರಿಡ್. ಡೇಟ್ ಆಫ್ ಬರ್ತು ಹುಟ್ಟಿದ್ರಿ, ಆ ಡೇಟ್ ಆಫ್ ಬರ್ತ್ ಫಿಕ್ಸು ನಿಮ್ಮದು. ಅದನ್ನು ನಾವು ವೇದಿಕೆಯಿಂದ ಚೆಕ್ ಮಾಡ್ಕೋತೀವಿ. ಬಟ್ ನಿಮ್ಮ ಫ್ಯೂಚರ್ ಏನಾಗ್ತದೆ, ಯಾವ ಟೈಮಲ್ಲಿ ಹೆಂಗಿರ್ತಾರೆ ಏನೋ ಎಲ್ಲ ಕೂಡ ಬರೋವಂಥದ್ದು ಇಲ್ಲಿಂದ ಲೋಶೋ ಗ್ರಿಡ್ಡಿಂದ. ಸೊ ಲೋಶೋ ಗ್ರಿಡ್ಡಲ್ಲಿ ಪ್ರೆಸೆಂಟ್ ಸಿಚುಯೇಷನ್ ಏನು ಮಾಡ್ತಿದ್ದೀರಾ, ಏನಕ್ಕೆ ಸರಿ ಏನು ತಪ್ಪು. ನಂಬರ್ಸ್ ಏನಾಗ್ತವೆ, ನಂಬರ್ಸ್ ಬರೀ 2-3 ಪಾಯಿಂಟ್ ಮಾತ್ರ ಅಲ್ಲ. ಒಂದು ನಂಬರ್ ಅಂದರೆ ಈಗ ಹೆಲ್ತ್ ಅಂತೆ, ಇನ್ನೊಂದಾಗಂತೆ, ಮತ್ತೊಂದಂತೆ, ಆ ರೀತಿ ಅಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಡಿಡಕ್ಟ್ಸ್ ನೀವು ಮಾಡ್ಬೋದು. ಜಾಸ್ತಿ ಇನ್ಫಾರ್ಮೇಷನ್ಸ್ಗಳನ್ನ ಪುಲ್ ಮಾಡ್ಬೋದು ಅದರಲ್ಲಿ. ಯಾವ ಪ್ಲಾನೆಟ್ಸ್ ಯಾವ ರೀತಿ ಇರುತ್ತೆ, ಎಲ್ಲಿರುತ್ತೆ ಅಂತ. ಏನಕ್ಕೆ ನಂಬರ್ ಯಾವ ಜಾಗದಲ್ಲಿದೆ, ಮೊಬೈಲ್ ನಂಬರ್ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಎಲ್ಲನೂ ಮಿಕ್ಸಪ್ ಆಗಿ ಕನ್ಫ್ಯೂಷನ್ ಆಗಿ ಯೂಸ್ ಮಾಡ್ತಾರೆ. ಸರಿನೋ ತಪ್ಪೋ, ನಾನು ಎಲ್ಲೂ ನೋಡ್ತೀನಿ, ಅಲ್ಲೂ ಕೇಳ್ತೀನಿ, ಇಲ್ಲೂ ಕೇಳ್ತೀನಿ ಅನ್ನೋದಕ್ಕಿಂತ ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿದ್ದೀವಿ. ಫ್ರೆಂಡ್, ಫ್ಯಾಮಿಲಿ, ರಿಲೇಟಿವ್ಸ್ಗಳು, ಕ್ಲೋಸ್ ಸರ್ಕಲ್ ಇರೋಂಥವ್ರದ್ದು ನಂಬರ್ಸ್ಗಳನ್ನ ತಗೊಳ್ಳಿ, ಚೆಕ್ ಮಾಡಿ. ಫಸ್ಟು ಚೆಕ್ ಮಾಡಿ. ಅದಾದ ನಂತರ ಎಷ್ಟು ಮ್ಯಾಚ್ ಆಗುತ್ತೆ ಅದು ನೋಡ್ಕೊಂಡು ಫಾಲೋ ಮಾಡಿ. ಕೆಲವು ಸಲ ನಿಮ್ಮ ಬ್ಯಾಡ್ ಲಕ್ಗೋ ಅಥವಾ ಎಲ್ಲೋ ಒಂದು ಕಡೆ ನೀವು ಡೆಸ್ಟಿನ್ ಅಂತ ಅಂದ್ಕೊಳ್ಳಿ, 2-3 ಜನ ಮಾತಾಡೋದು ಕೂಡ ನಿಮಗೆ ನಿಜ ಅಂತ ಅನಿಸುತ್ತೆ. ಏನಕ್ಕೆಂದರೆ ಒಬ್ಬೊಬ್ಬರು ಒಂದೊಂದು ವೇಯಲ್ಲಿ ಹೇಳ್ತಾ ಹೋಗ್ತಾರೆ. ನಾವಿಲ್ಲೇನು ಮಾಡ್ತಾ ಇದ್ದೀವಿ, ಇನ್ಫಾರ್ಮೇಷನ್ ಡಂಪ್ ಮಾಡಿ ಬಿಡ್ತೀನಿ. ಸೊ ದಟ್ ಫ್ಯೂಚರ್ ಜನ್ರೇಷನಲ್ಲಿ ಅಥವಾ ನನಗೆ ಮುಂದೆ ಯಾವ ಥರ ಟೈಮ್ ಆಗದೆ ಇದ್ದಾಗ ಇದ್ರ ಬಗ್ಗೆ ನಾವು ಫುಲ್ ಡೈವರ್ಟೇ ಆಗೋದೆ ಯೂಟ್ಯೂಬ್ ಅಂದಾಗ. ಅಥವಾ ನಾವು ಈಗಲೇ ಮಾತಾಡೋಕೆ ಆಗ್ತಾಯಿಲ್ಲ ನನಗೆ. 1 ಇಯರ್ ಆಯಿತು. ಬರೀ 1 ಇಯರಲ್ಲೇ ನಮಗೆ ಕ್ಲಾಸ್ ಗೀಸ್ ಅವೆಲ್ಲ ನಮ್ಮ ಕೈಲಿ ಆಗ್ತಾಯಿಲ್ಲ. ಈಗ ಕೆಲಸ, ಜೀವನ, ಕಮಿಟ್ಮೆಂಟ್, ಹೊರಗಡೆ ವರ್ಕು, ನನ್ನ ಪರ್ಸ್ನಲ್ ಲೈಫು ಬರೀ ಇದೇ ನಡೀತಾ ಇದೆ. ಆ ರೀತಿ ಇದ್ದಾಗ ಅಟ್ಲೀಸ್ಟ್ ಇದು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಥರ ಮಾತ್ರ ಕೊಟ್ಟಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಯಾರೋ ಡೀಟೇಲಾಗಿ ಹೇಳ್ಕೊಡ್ತಿರಬಹುದು ಅಥವಾ ಯಾರೋ ನಿಮಗೆ ಇನ್ಫಾರ್ಮೇಷನ್ ರೀತಿ ಕೊಟ್ಟಿರ್ಬೋದು, ಅಥವಾ ನೀವೇ ಲೆಕ್ಕ ಹಾಕಿರಬಹುದು. ನಾನು ಕೇಳಿದಾಗ ಅಥವಾ ಈಗ ಯಾರೋ ಹೇಳಿದ್ದು ನೀವು ಸರಿನಾ ತಪ್ಪು ಅಂತ ನಮಗೆ ಕ್ವಶನ್ ಮಾಡಿದಾಗ ನಾನು ಇದನ್ನು ಫಾಲೋ ಮಾಡಲ್ಲ. ಸೊ ನಾನು ಇದು ಕಂಪೇರ್ ಮಾಡೋಕ್ಕೆ ಕೂಡ ಹೋಗಲ್ಲ. ನನ್ನ ಪ್ರಕಾರ ಇರುವಂತಹ 10 ನಂಬರ್ಗಳು ಅದರದೇ ಆದ ರೀತಿಲಿ ಅರೇಂಜ್ ಆಗಿರ್ತವೆ. ಒಂದ್ರ ಪಕ್ಕ ಒಂದು ಅದದೇ ನಂಬರ್ಸ್ ಬಂದಿರುತ್ತೆ. ಆ ನಂಬರ್ ಮಾತ್ರ ವ್ಯಕ್ತಿಗೆ ಕರೆಕ್ಟು. ಏನಕ್ಕೆ ಅಂದರೆ ಆ ವ್ಯಕ್ತಿ ಡೇಟ್ ಆಫ್ ಬರ್ತ್ನ ನಾವು ಚಾರ್ಟಲ್ಲಿ ಚೆಕ್ ಮಾಡಿರ್ತೀವಿ. ಸೊ ಕೆಲವು ನಂಬರ್ಸ್ ಮಾತ್ರ ಸೆಟ್ ಆಗ್ತವೆ. ಎಲ್ಲ ನಂಬರ್ಸ್ ಎಲ್ಲನೂ ಉಪಯೋಗಿಸೋಕ್ಕಾಗಲ್ಲ. ಒಂದು ವ್ಯಕ್ತಿಗೆ 9ರಿಂದ 12 ಕಾಂಬಿನೇಷನ್ ಸೆಲೆಕ್ಟ್ ಮಾಡಬಹುದು, ಡಿಪೆಂಡಿಂಗ್ ಆನ್ ಅವರ ಒಂದು ದೇಶ ಏನು ನಡೀತಿದೆ ನೋಡಿಕೊಂಡು. ಆಯಿತಾ. ರಫ್ಲಿ 4ರಿಂದ 6 ನಂಬರ್ ನಾವು ಕೊಟ್ಟರೂ ಕೂಡ ಟೋಟಲ್ ಓವರಾಲ್ 8ರಿಂದ 12 ನಂಬರ್ ಸೆಲೆಕ್ಟ್ ಮಾಡ್ಬೋದು. ಅದು ನೀವು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಟೈಮ್ ಹೆಂಗಿರುತ್ತೆ, ಈ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮ್ಮ ಯಾವ ಒಂದು ಯೋಗ ನಡೀತಿದೆ ಅದ್ರ ಮೇಲೆ ನಂಬರ್ ಸಿಗುತ್ತೆ. ಏನೇ ಆದರೂ ಅಷ್ಟೇ, ಬೈ ಆಕ್ಸಿಡೆಂಟ್ ಅಲ್ಲ. ನಿಮ್ಗೆ ಯಾರೋ ಒಬ್ಬರು ಬುದ್ಧಿ ಹೇಳಬೇಕು, ಯಾರೋ ಒಬ್ಬರು ಸರಿ ಮಾಡಬೇಕು ಅಂದರೂ ಕೂಡ ಬೈ ಆಕ್ಸಿಡೆಂಟ್ ಅಲ್ಲ ಅದು. ನಾವು ಅನ್ಕೋತೀವಿ ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂತ, ಯಾವುದು ಕಂಟ್ರೋಲಲ್ಲಿ ಇರಲ್ಲ. ಆಯಿತಾ. ಈಗ ನನ್ನ ಒಂದು ಇಂಟೆನ್ಷನ್ ಏನಿತ್ತು, ಯಾರೋ ನನ್ನ ಕ್ವಶನ್ ಕೇಳ್ತಾರೆ ಅಥವಾ ಈಗ ಏನೋ ಕೇಳಿದ್ರಿ ಅದನ್ನು ಮಾತಾಡಬೇಕು. ತುಂಬ ಜನ ಕ್ವಶನ್ಸ್ಗಳು ಹಾಕಲಿ. ಏನಕ್ಕೆ ನನಗೆ ರಿಸರ್ಚ್ ಥರ ಯೂಟ್ಯೂಬ್ ಬಂದು ನನಗೆ ಇದರಿಂದ ಅರ್ನಿಂಗ್ ತಲೆಯಲ್ಲಿಲ್ಲ. ಏನಕ್ಕೆಂದರೆ ಇದು ಒಂಥರ ತುಂಬ ದೊಡ್ಡ ರೇಸ್ ಇದು. ನನಗಿದು ಇಷ್ಟ ಇಲ್ಲ. ಯೂಟ್ಯೂಬಲ್ಲಿ ಅರ್ನಿಂಗ್ ಏನಿದೆ ಅದು 3-4 ವರ್ಷ ತೊಗೊಳುತ್ತದು. ಸೊ ಹಾಗಾಗಿ ಅಷ್ಟೊಂದು ವರ್ಷ ಒಂಥರ ವರ್ಕ್ ಥರ 4 ಅವರ್ 5 ಅವರ್ ಯೂಟ್ಯೂಬ್ ಮೇಲೆ ವೀಡಿಯೋಸ್ ಮೇಲೆ ಇನ್ವೆಸ್ಟ್ ಮಾಡೋದು ನನ್ನ ಪ್ರಕಾರ ನನಗಾಗಲ್ಲ. ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ತುಂಬ ಲಾಂಗ್ ರೇಸ್ ಇದು. ಬರುತ್ತೆ ರಿಟರ್ನ್ಸು, ಬಟ್ ತುಂಬ ಲಾಂಗ್ ರೇಸ್ ಇದು. ಸೊ ಇದನ್ನು ನಾನು ಈ ಮೂಮೆಂಟಲ್ಲಿ ಬ್ಯುಸಿ ಇರಬೇಕಾದ್ರೆ ಅಥವಾ ಆ್ಯಕ್ಟಿವ್ ಆಗಿರ್ಬೇಕಾದ್ರೆ ಲೈಫು ಇಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಮತ್ತು ನನ್ನ ಹಳೆಯ ವೀಡಿಯೋಸ್ಗಳು ತುಂಬ 1 ವರ್ಷ ಹಿಂದೆ, 1.5 ವರ್ಷ ಹಿಂದೆ ವೀಡಿಯೋಸ್ಗಳೇನು ನೋಡಿರೋ ಅದು ಇವಾಗ ಜನಗಳು ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ನನ್ನ ತಲೆಯಲ್ಲಿ ಇದ್ದಿದ್ದು ಅಷ್ಟೇ, ಒಂದು ಕ್ವಶ್ಚನ್ ಬ್ಯಾಂಕ್ ಥರ ಇರಬೇಕು ಅಂತ ನನ್ನ ಚಾನಲ್ ಆಸೆ ಇದ್ದು ನನಗೆ. ಜನಗಳು ಕೇಳಬೇಕು, ಹೇಳಬೇಕು ಅಂತ. ಡೇಟ್ ಆಫ್ ಬರ್ತ್ಗಳು ಬಿಟ್ಟು. ಸೊ ಕೆಲವು ಡೇಟ್ ಆಫ್ ಬರ್ತ್ಗಳು ಕಮೆಂಟ್ ಆಗ್ತಿರೋ ಇಗ್ನೋರ್ ಮಾಡ್ತೀನಿ. ಡೇಟ್ ಆಫ್ ಬರ್ತ್ ಎಲ್ಲ ವೀಡಿಯೋಸಲ್ಲಿದೆ. ವೀಡಿಯೋಸಿಗೆ ಟೈಮ್ ಕೊಡಿ, ಎಫರ್ಟ್ ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ನೀವು ಚೆಕ್ ಮಾಡಿ, ಮಿಸ್ಸಿಂಗ್ ನಂಬರ್ ರೆಮಿಡೀಸ್ಗಳು ಮಾಡಿ ಆರಾಮಾಗಿರಿ. ಟೈಮ್ ನೋಡ್ಕೊಳ್ಳಿ, ಯಾವ ನಂಬರ್ಗೆ ಯಾವಾಗ ರೆಮಿಡಿ ಮಾಡ್ತಿದ್ದೀರಾ, ಮತ್ತು ನಿಮ್ಮ ಕಿಂಗ್ ನಂಬರ್ ಏನಿರುತ್ತೆ ನೋಡ್ಕೊಳ್ಳಿ. ಎಲ್ಲ ರೆಮಿಡೀಸು ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅಂತಲ್ಲ. ಯಾವ ವ್ಯಕ್ತಿ ಯಾವ ಟೈಮಲ್ಲಿ ಮಾಡ್ತಾ ಇದ್ದೀರಾ, ನಿಮ್ಮ ಕಿಂಗ್ ನಂಬರ್ ಏನು ನೋಡ್ಕೊಂಡು ಮಾಡಿ. ಬಟ್ ಇಲ್ಲೇನಾಗ್ತದೆ, ಮೊಬೈಲ್ ನಂಬರ್ ಸ್ಪೇರ್ಸ್ ವಗೇರ ಎಲ್ಲ ಆ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ.
ಆಯಿತಾ. ಆ್ಯಂಡ್ ನಾನು ಇನ್ಫಾರ್ಮೇಷನ್ ಕೊಟ್ಟಿರೋದೇನಿದೆ ಅದು ಪ್ಯೂರ್ಲಿ ಬಂದು ವೇದಿಕ್ ಇದ್ರ ಮೇಲೆ. ಒಂದು ಟೈಮಲ್ಲಿತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಬಿಟ್ಟರೆ ಲೈಫ್ ಲಾಂಗ್ ಇರುತ್ತೆ, ಅದ್ರ ಪಾಡಿಗೆ ಅದು ನಿಧಾನಕ್ಕೆ ಬರಲಿ ಬಿಡು, ಬರೋಷ್ಟು ವ್ಯೂಸ್ ಬರಲಿ, ಅವೆಲ್ಲ ನನ್ನ ತಲೆಯಲ್ಲೂ ಇತ್ತು, ಇರಲಿಲ್ಲ ಅಂತಲ್ಲ. ಒಂದೇ ಒಂದು ಸಲ ಬಂದಿತ್ತು, ಫ್ರ್ಯಾಂಕಾಗಿ ಹೇಳ್ಬೇಕಾದ್ರೆ ಒಂದೇ ಒಂದು ಸಲ ಬಂದಿತ್ತು. ಒಂದು ಸಲ ಮಾತಾಡಿ ನಿಲ್ಸೋಣ ಬಿಡೋಣ ಅಂತ. ಬಟ್ ಆ ಕ್ವಶನ್ಸ್ ಏನು ಕ್ಯಾರಿ ಆಗ್ತಾ ಇದೆ, ಪರ್ಸ್ನಲ್ ಮೆಸೇಜಸ್ಗಳೇನು ಬರ್ತವೆ, ಕನ್ಫ್ಯೂಷನ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಅದನ್ನು ನೋಡಿ ಏನು ಮಾಡಿದೆ, ಆಸ್ಟ್ರಾಲಜಿ ಟಾಪಿಕ್ಸ್ನು ಸ್ಲೋ ಮಾಡಿದೆ. ಏನಕ್ಕೆ ನಾವು ಅದನ್ನು ಅರ್ಧ ಬರ್ಧ ಮಾತಾಡಿ ಬಿಟ್ಬಿಟ್ರೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಅದನ್ನು ಆನ್ಸರ್ ಮಾಡ್ಬೇಕಂದ್ರೆ ಆನ್ಸರ್ ಮಾಡೋ ಸ್ಟೇಜಲ್ಲಿ ನಾನಿಲ್ಲ, ಕಮಿಟ್ಮೆಂಟ್ ಆಗ್ತಿಲ್ಲ ನನಗೆ, ಆಯಿತಾ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು, ಅಂದರೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟೊಂದು ಮಾತ್ರ ಊಟ ಮಾಡಿ ಅಂತ ಆ ಥರ ಇರೋ ವ್ಯಕ್ತಿ ನಾನು. ನಿಮ್ಮ ಕೈಲಾಗೋಷ್ಟು ಮಾತ್ರ ಮಾಡಿ ಅಂತ. ಸೊ ಓವರ್ ಎಕ್ಸ್ಟೆಂಡ್ ಮಾಡಿ ಓವರ್ ರಿಸ್ಕ್ ತೊಗೊಳ್ಳಿ ಆ ರೀತಿ ನಾನು ಯಾವತ್ತೂ ಯಾರಿಗೂ ಪುಷ್ ಮಾಡಿಲ್ಲ. ಆಗದಿರೋ ನಾ ಕೆಲಸನ ಮಾಡೋದಕ್ಕಿಂತ ಆಗೋದನ್ನೇ ಚೆನ್ನಾಗಿ ಮಾಡಿ ಅಂತ ಟ್ರೈ ಮಾಡೋನು ನಾನು. ಸೊ ಎಲ್ಲೋ ಒಂದು ಕಡೆ ನನ್ನ ಪರ್ಸ್ನಲ್ ಚಾಯ್ಸಲ್ಲಿ ಏನು ಮಾಡಿದೆ, ಇದನ್ನು ನಾನು ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಡ್ರ್ಯಾಗ್ ಮಾಡಿದೆ, ಸ್ವಲ್ಪ ಮುಂದೆ ತಳ್ಳಿದೆ, ಆಯಿತಾ. ಓವರಾಲ್ ಒಂದು 30-32 ವೀಡಿಯೋಸ್ ಮಾಡಿದ್ದೆ 5 ನಿಮಿಷದ್ದು. ಯಾವ್ಯಾವ ದೃಷ್ಟಿ ಇದ್ರೆ ಏನಾಗುತ್ತೆ ಏನುತ್ತಾ ಅಂತ. ಅದು ನನಗೆ ಶೆಡ್ಯೂಲ್ ಮಾಡು ಕೂಡ ಬಿಟ್ಟಿದ್ದೆ, ಪೆಂಡಿಂಗ್ ಇಟ್ಟಿದ್ದೆ. ಇಲ್ಲಿ ಈ ಮೊಬೈಲ್ ನ್ಯೂಮರಾಲಜಿ ಟಾಪಿಕ್ಸ್ ಏನಿವೆ ತುಂಬ ಎಕ್ಸ್ಟೆಂಡ್ ಆಗ್ತಾ ಇದೆ. ಡಿಸೆಂಬರಲ್ಲಿ ಸ್ಟಾಪ್ ಮಾಡೋಣ ಅಂತ ಹೇಳಿದ್ದೆ, ಈಗ ಏಪ್ರಿಲಲ್ಲಿ ಇದ್ದೀವಿ. ಸೊ ಫ್ರೀಕ್ವೆಂಟಾಗಿ ಇದೊಂದು ಡೌಟ್ಸ್ಗಳು ಬರ್ತಾ ಇರ್ತವೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಚಾನಲ್ನ ಪುಷ್ ಮಾಡಿದ್ದು. ಸೊ ಇದರಲ್ಲಿ ಡೌಟ್ಸ್ಗಳೇನಾದ್ರು ಇತ್ತು ಅಂದರೆ ಕೇಳ್ಕೊಳ್ಳಿ. ಬಟ್ ನನ್ನ ಕಡೆಯಿಂದ ಈ ರೀತಿ ನಾನು ಇದು ಮಾಡಲ್ಲ. ಪೇರ್ ಮಾಡಿ ಅದನ್ನು ಲಕ್ಕಿ ನಂಬರ್ ಕಂಪೇರ್ ಮಾಡಿ, ಅಥವಾ ನಿಮ್ಮ ಲಕ್ಕಿ ನಂಬರ್ ಆಗಿರಬೇಕು ಪೇರ್ಗಳು, ಆ ರೀತಿ ನಾನು ಯಾವತ್ತೂ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ನನ್ನ ಪ್ರಕಾರ ಏನಂದರೆ, ಯಾವುದೋ ಒಂದು ನಂಬರ್ ನಿಮಗೆ ಸಿಗುತ್ತೆ, ಪರ್ಟಿಕ್ಯುಲರ್ ಆಪರೇಟರಿಂದ ಸಿಗುತ್ತೆ, ಆ ನಂಬರ್ ನೀವು ಸೆಲೆಕ್ಟ್ ಮಾಡ್ತೀರಾ, ಅದಾದಮೇಲೆ ಲೈಫ್ ಲಾಂಗ್ ಯೂಸ್ ಮಾಡ್ತಾ ಹೋಗ್ತೀರಾ. ನಿಮ್ಮ ನಿರ್ಧಾರಗಳು, ನಿಮ್ಮ ಡಿಸಿಷನ್ಸ್ಗಳು ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ಪ್ರತಿಯೊಬ್ಬರು ವ್ಯಕ್ತಿನೂ ಅವ್ರ ಫೋನ್ನ ತುಂಬ ಡಿಫ್ರೆಂಟಾಗಿ ಯೂಸ್ ಮಾಡ್ತೀರಾ, ಆಯಿತಾ. ಫೋನ್ ನಂಬರ್ ಏನಿದೆ ಕಾಲ್ಸ್ ಮಾತ್ರ ಅಲ್ಲ, ಈಗ ಇರೋ ಟೈಮಲ್ಲಿ ವ್ಯವಹಾರ, ಜೀವನ, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಗಳು ಮೇಂಟೈನ್ ಆಗ್ತವೆ, ಜಗಳಗಳಾಗ್ತವೆ, ವ್ಯವಹಾರಗಳಾಗ್ತವೆ, ಮನಸ್ತಾಪಗಳಾಗ್ತವೆ. ಸೊ ಎಲ್ಲ ಈಗ ಆಗ್ತಿರೋದು ಮೊಬೈಲಲ್ಲೇ, ಇನ್ಕ್ಲೂಡಿಂಗ್ ನಾವು ನೀವು ಮಾತಾಡ್ತಾ ಇರೋದು, ಆಯಿತಾ. ಸೊ ಈ ರೀತಿ ಇರಬೇಕಾದ್ರೆ ನನ್ನ ಒಂದು ಯೋಚನೆ, ನನ್ನ ಆಲೋಚನೆ ಏನಿದೆ, ನನ್ನ ಪ್ರಕಾರ ಏನಂದರೆ, ಏನೋ ಒಂದು ಸಿಗಬೇಕು ವ್ಯಕ್ತಿಗೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ. ಕಾರಣ ಹುಡುಕ್ತಾ ಹೋಗೋದಕ್ಕಿಂತ ಸಿಕ್ಕಿದ್ದನ್ನ ನಾವು ಯಾವ ರೀತಿ ಎಕ್ಸೆಪ್ಟ್ ಮಾಡಬೇಕು ಅನ್ನೋದು ನನ್ನ ಇದು. ಸೊ ಏನಾದ್ರು ಹೇಳಿದಾಗ ಅದನ್ನು ನಾನು ಯಾವ ರೀತಿ ತಗೋಬೇಕು ಅನ್ನೋದನ್ನು ಯಾವಾಗಲೂ ಟ್ರೈ ಮಾಡಿರೋದು. ಆ್ಯಂಡ್ ಡಿಪೆಂಡೆನ್ಸಿ, ಯಾವುದೇ ವ್ಯಕ್ತಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದು ನನಗೆ ಎಲ್ಲೋ ಒಂದು ಕಡೆ ತಪ್ಪು ಅಂತ, ಡಿಪೆಂಡ್ ಆಗಲೇಬಾರ್ದು ಅಂತೇಳಿ ತಪ್ಪು ಅಂತ. ಸೊ ಆ ಇನ್ಫಾರ್ಮೇಷನ್ನ ಅಟೆಂಡ್ ಮಾಡಿದ್ವಿ. ಬಟ್ ಈ ಡಿಸ್ಕಷನ್ಸ್ಗಳು ಏನು ಕೇಳ್ತಿದ್ದೀರಾ, ಈ ಡೌಟ್ಸ್ಗಳು ಕೇಳ್ತಿದ್ದೀರಾ, ಇದು ನಾನು ಯಾವತ್ತೂ ಎಲ್ಲೂ ಮಾತಾಡೇ ಇಲ್ಲ, ಮತ್ತು ನಾನು ಎಲ್ಲೂ ನೋಡಿಲ್ಲ. ಸುಮಾರು ನಾನು ನೋಡಿದ್ದೀನಿ ರಿಪೋರ್ಟ್ಸ್ಗಳು. ಲಾಸ್ಟ್ ವೀಕ್ ಕೂಡ ಯಾರೊಬ್ಬರು ಕಳಿಸಿದ್ರು, ನಂಬರ್ಸ್ನ ಪೇರಾಗಿ ಕನ್ವರ್ಟ್ ಮಾಡ್ತಾರೆ, ಲಕ್ಕಿ ನಂಬರ್ ಆಗಿ ಇದು ಮಾಡ್ತೀವಿ, ಚೆಕ್ ಮಾಡಿದ್ಮೇಲೆ ಕಂಪ್ಯಾಟಿಬಲ್ ಇಲ್ಲ ಅಂತ ಹೇಳ್ತೀವಿ, ಆಯಿತಾ. ಸೊ ಯಾವುದೋ ಒಂದು ನಂಬರ್ ನಿಮ್ಗೆ ಏನೋ ಪ್ರಾಬ್ಲಮ್ ಕೊಟ್ಬಿಡುತ್ತೆ, ನಿಮ್ಮದು ಪರ್ಸೆಂಟೇಜ್ ಇಷ್ಟೇ ಲಾಭ ಬರೋದು. ಪರ್ಸೆಂಟೇಜ್ ಹೆಂಗೆ ಅದು ಚೆಕ್ ಮಾಡ್ತೀರ ಅಂತ ಕೂಡ ಗೊತ್ತಿಲ್ಲ. ಲೈಫಲ್ಲಿ ಪರ್ಸೆಂಟೇಜ್, ನಮ್ಮ ಲೈಫಲ್ಲಿ ಎಸ್ಪೆಷಲಿ ಹ್ಯೂಮನ್ ಅಂದರೆ ನಮ್ಮ ಏನೊಂದು ಅದು ನಮ್ಮದೊಂದು ಕೆಪಾಸಿಟಿ ಇದೆ, ಹ್ಯೂಮನ್ ಕೆಪಾಸಿಟಿ ಏನಿದೆ, ಮತ್ತು ನಮ್ಮ ಹ್ಯೂಮನ್ ಇಂಟ್ಯೂಷನ್ ಏನಿದೆ ತುಂಬ ಜಾಸ್ತಿ ಇದೆ. ಅಲರ್ಟ್ ಆದ್ರಿ ಅಂದರೆ ಸಾಕು, ಲೈಫಲ್ಲಿ ನೀವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಮಾಡ್ತಾರೆ ಸರಿ ತಪ್ಪು ಅಷ್ಟು ತಿಳುವಳಿಕೆ ಗೊತ್ತಾರೆ ಸಾಕು, ಯಾರೂ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಮನುಷ್ಯನಿಗೆ. ಸೊ ಎಲ್ಲೋ ಒಂದು ಕಡೆ ಈ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಎಲ್ಲೋ ಕ್ಯಾರಿ ಆಗಿಬಿಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ತುಂಬ ನಂಗೆ ಈ ರೀತಿ ಬಂದಿತ್ತು, ನಾನು ಯಾವತ್ತೂ ಮಾತಾಡಿಲ್ಲ. ಬಟ್ ಯಾರೋ ಅದನ್ನು ಪರ್ಸ್ನಲ್ ಆಗಿ ಅವರು ಮೆಥಡ್ ರೀತಿ ಎಕ್ಸ್ಪ್ಲೈನ್ ಮಾಡಿದಾಗ, ಬೇರೆ ನಂಬರ್ಸ್ಗಳು ಯಾಕೆ ತೊಗೊಳಲ್ಲ ಹಂಗಾರೆ ಅಂತ, ಸ್ಟಾರ್ಟಿಂಗಲ್ಲಿರೋ ನಂಬರ್ಗೂ ಕೊನೆಗಿರೋ ನಂಬರ್ಗೂ ಹಂಗಾರೆ ಲಿಂಕೇ ಇರಲ್ವಾ ಅದಕ್ಕೂ ಇದಕ್ಕೂ. ಸೊ ವೇದಿಕ್ ಗ್ರಿಡಲ್ಲಿ ಏನು ಮಾಡ್ತೀವಿ, ಮಿಕ್ಸ್ ಮಾಡಿ ಬರೀತೀರಾ, 10 ನಂಬರ್ಸ್ಗಳು ಅದಾದ್ರ ಜಾಗದಲ್ಲಿ ಬರೀತೀರಾ. ಸೊ ಎಲ್ಲಿತ್ತು ನಂಬರ್ ಎಲ್ಲಿದ್ದು ಇರಲಿಲ್ಲ, ಅವೆಲ್ಲ ಲೆಕ್ಕ ಮ್ಯಾಟ್ರ್ ಆಗಲ್ಲ, ಆಯಿತಾ. ಸೊ ಹಾಗಾಗಿ ನಂಬರ್ಸ್ ಹೆಂಗಿತ್ತು, ನಂಬರ್ಸ್ ಏನಾಯಿತು, ಏನು ಎತ್ತ, ಎಲ್ಲಿಂದ ಬಂತು, ಯಾವ್ಯಾವ ನಂಬರ್ ಪಕ್ಕ ಯಾವ ನಂಬರ್ಸ್ ಇವೆ, ಯಾವ ಜೋಡಿ ಯೂಸ್ ಮಾಡ್ತಿದ್ದೀರಾ, ಮಿಡಲ್ ಪಾರ್ಟ್ ಆಫ್ ನಂಬರ್ಸಲ್ಲಿ ಏನಿದೆ, ಎಂಡಿಂಗಲ್ಲಿ ಏನು ಕೊಡ್ತಾ ಇದ್ದೀರಾ, ಸ್ಟಾರ್ಟಿಂಗ್ ಸೀರೀಸ್ ಏನು ಬರ್ತಾ ಇದೆ, ಯಾವ ನಂಬರ್ಸಲ್ಲಿ ಏನಾಗ್ತಾ ಇದೆ. ಸೊ ಯಾವ ಪ್ಲ್ಯಾನೆಟಿಂದ ರೂಲ್ಡ್ ಇರೋ ವ್ಯಕ್ತಿಗೆ ಯಾವ ನಂಬರ್ ಕೊಟ್ಟರೆ ಒಳ್ಳೆಯದು, ಯಾವ ನಂಬರ್ ಅವಶ್ಯಕತೆ ಇರಲ್ಲ, ರಾಂಗ್ ಅಂತೇಳೋ ನಂಬರ್ಸ್ಗಳ ಕೂಡ ಅವ್ರಿಗೆ ಹೆಂಗೆ ಯೂಸ್ ಆಗುತ್ತೆ, ಎಲ್ಲ ಕೂಡ ಗೊತ್ತಾಗೋದು. ಲೋಶೋ ಗ್ರಿಡ್ ಸ್ವಲ್ಪ ನೋಡಬೇಕು, ವೇದಿಕ್ ಗ್ರಿಡ್ ಡೀಪಾಗಿ ಅನಾಲಿಸಿಸ್ ಮಾಡಬೇಕು. ಸೊ ನಂಬರ್ ಡಿಸೈನ್ನ ಪ್ರಮೋಟ್ ಮಾಡ್ತಾ ಹೋದರೆ ನಾವು ಹೇಳ್ಬೋದು, ನಂಬರ್ ಡಿಸೈನಲ್ಲಿ ಇಷ್ಟೆಲ್ಲ ಇರುತ್ತೆ, ಇದೆಲ್ಲ ನೋಡಿ ನಾವು ನಂಬರ್ ಸೆಲೆಕ್ಟ್ ಮಾಡ್ತೀವಿ. ನಂಗೆ ಅದು ಹುಚ್ಚು ಆ ಥರ ಬಂದಿಲ್ಲ ನನ್ನ ತಲೆಯಲ್ಲಿ, ಹೇಳ್ಬೇಕಿತ್ತು ಅಂತ. ಬಟ್ ಈ ಕನ್ಫ್ಯೂಷನ್ಸ್ ಏನಿವೆ, ಇದನ್ನು ಪುನಃ 4-5 ವೀಡಿಯೋ ಮಾಡಿ ಕಾಂಟೆಂಟ್ ರೀತಿ ಮಾಡೋರ ಬದಲು ಕನ್ಫ್ಯೂಷನ್ಸ್ ಬೇಡ. ಬೇರೆ ಅವರವ್ರದ್ದೇ ಒಂದು ವೇ ಇರುತ್ತೆ. ಸೊ ಅವ್ರು ನಿಮಗೆ ಕನೆಕ್ಟ್ ಆಗ್ತಾರೆ, ಯಾರೋ ನಿಮ್ಗೆ ರೆಫರ್ ಮಾಡ್ತಾರೆ, ಸೊ ನೀವು ಅವ್ರಿಗೆ ಕೇಳಿರ್ತೀರ, ಆಯಿತಾ. ಯಾರೋ ನಿಮ್ಗೆ ರೆಫರ್ ಮಾಡಿರ್ತಾರೆ, ನಿಮ್ಮ ಹತ್ರ ಕೇಳಿರ್ತೀರ, ಡೌಟ್ ಇರುತ್ತೆ, ಮೊಬೈಲ್ ನಂಬರಿಂದ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತವೆ. ಎಷ್ಟೊಂದು ಜನಕ್ಕೆ ಇವತ್ತು ತಲೆಯಲ್ಲಿ ಕೂತಿರೋದು ಅದೇನೆ, ನಿಮಗೆ ಪ್ರಾಬ್ಲಮ್ಸೇ ಸಾಲ್ವ್ ಆಗಿಬಿಡ್ತವೆ ಅಂತ. ಆ ರೀತಿ ಅಂದರೆ 4 ನಂಬರ್ ಯೂಸ್ ಮಾಡಿ 4 ಕೆಲಸಕ್ಕೆ, ರಿಲೇಷನ್ಶಿಪ್ಗೊಂದು ಯೂಸ್ ಮಾಡಿ, ಹೆಲ್ತ್ಗೊಂದು ಯೂಸ್ ಮಾಡಿ, ನಿಮ್ಮ ಒಂದು ಕೆರಿಯರ್ಗೊಂದು ಯೂಸ್ ಮಾಡಿ, ಏನೂ ಮಾಡಬೇಡಿ. ನೀವು ಕೆಲಸ ಏನೂ ಮಾಡಬೇಡಿ, ಆರಾಮಾಗಿದ್ಬಿಡಿ.
ಆ ರೀತಿ ನಡೆಯಲ್ಲ ಜೀವನ. ಅಪರ್ಚುನಿಟಿ ಕೊಡುತ್ತೆ, ಅಲರ್ಟ್ ಆಗಿರಬೇಕು. ನನ್ನ ಪ್ರಕಾರ ಯಾವಾಗಲೂ ನಮ್ಮ ಹ್ಯಾಬಿಟ್, ನಮ್ಮ ಯೋಚನೆಗಳು ತುಂಬ ಮ್ಯಾಟರ್ ಆಗ್ತವೆ. ಅದ್ರ ಬಗ್ಗೆ ನಾನು ಟ್ರೈ ಕೂಡ ಮಾಡಿದ್ದೆ ಮಾತಾಡೋದಕ್ಕೆ. ಬಟ್ ಈ ಒಂದು ಡಿಸ್ಕಷನ್ಸ್‌ಗಳೇನು ನಡೀತಾ ಇದೆ, ಇದು ಈ ಥರ ಅಂತೆ, ಇದು ಆ ಥರ ಅಂತೆ, ಇದು ತಪ್ಪಂತೆ, ಸರಿ ಅಂತೆ. ದಯವಿಟ್ಟು ಆ ರೀತಿ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ಯಾವುದೇ ವ್ಯಕ್ತಿ ಏನೇ ಇರಲಿ, ಯಾರಾದರೂ ಸರಿ, ನಿಮ್ಮ ಒಂದು ಸ್ವಂತ ಬುದ್ಧಿ ಕೂಡ ನಿಮ್ಗೆ ಹೇಳಿದ್ರು ಕೂಡ ಯಾವತ್ತೂ ರಿಟರ್ನ್ ಕ್ವೆಶ್ಚನ್ ಮಾಡಿ. ನಿಮ್ಮ ಬುದ್ಧಿನೇ ನಿಮ್ಗೆ ಇದು ಸರಿ ಅಂತ ಅನ್ಸಿದ್ರು ಕೂಡ ನೀವು ಅದನ್ನು ಕ್ವೆಶ್ಚನ್ ಮಾಡಿ. ಅಲರ್ಟ್ ಆಗಿ ಡಿಸಿಷನ್ಸ್‌ಗಳು ತೊಗೊಳ್ಳಿ. ಅಂದರೆ ಪ್ರಜ್ಞೆ ಇಟ್ಟುಕೊಂಡು ನಿರ್ಧಾರಗಳು ತೊಗೊಳ್ಳಿ. ಆಯಿತಾ? ಸೊ ನಂಬಿಕೆ, ಅಪನಂಬಿಕೆ ಆ ರೀತಿ ಅಲ್ಲ. ಆ ರೀತಿ ಮನುಷ್ಯ ಬದುಕೋದಲ್ಲ. ನಮ್ಮ ಕೆಪಾಸಿಟಿ ಇದೆ. ನಿಮಗೆ ಸ್ವಲ್ಪ ಡೌಟ್ ಬಂತು ಅಂದರೆ ಅದಕ್ಕೆ ಆನ್ಸರ್‌ಗಳು ಸಿಗ್ತವೆ. ಯಾರನ್ನೋ ನಂಬಿದ್ರಿ, ಅಲ್ಲಿಂದ ನಿಮಗೆ ಉತ್ತರಗಳು ಸಿಗ್ತವೆ. ಇವೆಲ್ಲ ಕಾಮನ್ ಇದು. ನೀವೇನನ್ನ ಕೇಳ್ತೀರಾ ಅದು ಸಿಕ್ಕೇ ಸಿಗುತ್ತೆ. ಬಟ್ ಈ ಜೋಡಿಗಳಿಂದ ಈ ರೀತಿ ಮಾಡಬೇಕು, ಅದು ಲಕ್ಕಿ ನಂಬರ್ ತೊಗೊಂಡು ಹೋಗ್ಬೇಕಂದ್ರೆ ನಿಮ್ಮ ಚಾರ್ಟ್‌ನ ನಾವು ಇದು ಮಾಡ್ತಾ ಇದ್ದೀವಿ. ನಿಮ್ಮ ಚಾರ್ಟಲ್ಲಿ ಬೇಕು ಅಂತ ಕೆಲವು ನಂಬರ್ ಸಿಕ್ಕಿರಲ್ಲ. ಯಾವ ನಂಬರ್ ಸಿಕ್ಕಿರಲ್ಲ ಅದು ನಿಮಗೆ ವೀಕ್ನೆಸ್ ಇರುತ್ತೆ. ಚೆಕ್ ಮಾಡಿ ನೋಡಿ. ಯಾವ ನಂಬರ್ಸ್ ನಿಮ್ಮ ಚಾರ್ಟಲ್ಲಿಲ್ಲ ಅದು ವೀಕ್ನೆಸ್ ಇರುತ್ತೆ. ಅದು ನಿಮಗೆ ಬೇಕು ಅಂತ ನೀವು ರೆಮಿಡೀಸ್ ಮಾಡ್ತೀರಾ. ಬಟ್ ರೆಮಿಡೀಸ್ ಮಾಡಿದ ತಕ್ಷಣ ರಿಸಲ್ಟ್ ಬರುತ್ತಾ? ಇಲ್ಲ. ಎಲ್ಲ ನಂಬರ್ಸ್ ಇರುವಂಥ ವ್ಯಕ್ತಿಗೆ ಹಂಗಾರೆ ಸಮಸ್ಯೆನೇ ಇರೋದಿಲ್ವಾ? ಕೆಲವು ನಂಬರ್ಸ್ ಕಾಂಪನ್ಸೇಟ್ ಆಗ್ತವೆ. ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಲೋ ಶುಗರ್ ಟಾಪಿಕಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ವೇದಿ ಗ್ರಿಡ್‌ನ, ನಿಮ್ಮ ನೇಮ್ ನಂಬರ್‌ನ, ನಡೆದಿರೋ ಟೈಮ್‌ನ ಸ್ವಲ್ಪ ನಿಮಗೆ ನಾಲೆಡ್ಜ್ ಇತ್ತು ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿಮ್ಮ ರಾಶಿ ಟೈಮ್ ಏನು ನಡೀತಿದೆ ಅದು. ನಕ್ಷತ್ರ ನೋಡಿ ದಯವಿಟ್ಟು. ನಕ್ಷತ್ರ ನೆಗ್ಲೆಕ್ಟ್ ಮಾಡಬೇಡಿ. ಐಡಿಯಾ ಇರೋವಂಥವ್ರು. ನಕ್ಷತ್ರಗಳ ಮೇಲೆ ತುಂಬ ಬದಲಾವಣೆ ಆಗ್ತವೆ. ಮತ್ತು ಆ ಟೈಮಲ್ಲಿ ಏನಿತ್ತು. ಕುಂಡ್ಲಿಲೂ ಅಷ್ಟೇ ಎಲ್ಲ ಜಾಗದಲ್ಲೂ ಎಲ್ಲ ಗ್ರಹಗಳು ಬಂದು ಕೂತಿರಲ್ಲ. ಅವ್ರವ್ರಿಗೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಏನು ನಡೀತಿದೆ, ಅವರು ಹುಟ್ಟಿದಾಗ ಏನಿತ್ತು ದಯವಿಟ್ಟು ಕಂಪೇರ್ ಮಾಡಿ ಚೆಕ್ ಮಾಡಿ. ಆಯಿತಾ? ಇದು ಬಿಟ್ಟು ಮಿಕ್ಸಪ್ ಆಗಬೇಡಿ. ಏನೀಗೆ ಅಂದರೆ ಇನ್ನು ಮಿಕ್ಕಿದೆಲ್ಲ ಬಂದು ಸ್ಟೂಡೆಂಟ್ ಲೆವೆಲಲ್ಲಿ ಮಾತ್ರ ನನಗೆ ಡೌಟ್ಸ್ಗಳು ಬರ್ತಾ ಇರೋದು. ಆ್ಯಂಡ್ ಆಡಿಯನ್ಸ್ ಥರ ನಾನು ಯೂಟ್ಯೂಬಲ್ಲಿ ನೋಡ್ತಿರೋರಿಗೆ, ಡೇ ಒನ್ನಲ್ಲಿ ನೋಡ್ತಿರೋರಿಗೆ ನಾನು ಇದನ್ನು ಕನ್ವೆ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಮಾತಾಡೋದನ್ನ ಪ್ರೈವೇಟಾಗಿ ಮಾತಾಡ್ಬೋದು. ಬಟ್ ಇದು ಸ್ವಲ್ಪ ತೂಕ ಇರೋವಂಥ ಕ್ವಶ್ಚನ್ಗಳು. ಅದಕ್ಕೋಸ್ಕರ ಕೆಲವನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಸಲ ಬಂದಿತ್ತು ಹೆಸರದ್ದು ಮಾಡೋಣ, ಹೆಸರು ವೀಡಿಯೋಸ್ಗಳು ಮಾಡೋಣ, ರೆಗ್ಯುಲರಾಗಿ ಮಾಡ್ತಾ ಹೋಗೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ. ಅದೆಲ್ಲ ನನ್ನ ಪ್ರಕಾರ ಎಲ್ಲ ಯೂಸ್ ಇಲ್ಲ ಅನಿಸುತ್ತೆ. ನೇಮ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ನೇಮಲ್ಲಿ ಯಾವ ಆಲ್ಫಾಬೆಟ್ ಯೂಸ್ ಮಾಡ್ತೀರಾ, ಯೂಸ್ ಮಾಡಬಾರ್ದು. ನೇಮ್ ಕರೆಕ್ಷನ್ಸಲ್ಲಿ ಯಾವ್ದು ತಪ್ಪು, ಯಾವ್ದು ಸರಿ. ನಿಮ್ಮ ಸ್ಟಾರ್ಟಿಂಗ್ ಆಲ್ಫಾಬೆಟ್ಸ್ಗೂ ನಿಮ್ಮ ಲಕ್ಕಿ ನಂಬರ್ಗೂ ಯಾವುದೋ ಅಕ್ಷರ ತರ್ತೀರಾ ಅಂದರೆ ಸ್ಟಾರ್ಟಿಂಗ್ ಆಲ್ಫಾಬೆಟ್ಗೂ ಸಂಬಂಧ ಏನು, ಇವೆಲ್ಲ ತಿಳ್ಕೊಂಡ್ರೆ ಸಾಕು. ನೀವೇ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇ ಕಲಿಸ್ಬೇಕಷ್ಟೇ. ನನ್ನ ಒಂದು ಈ ಒಂದು ಜರ್ನಿ ಅಥವಾ ನನ್ನ ಲೈಫಲ್ಲಿ ನನ್ನ ಜವಾಬ್ದಾರಿ ಇಷ್ಟೇ. ಇನ್ಫಾರ್ಮೇಷನ್ ಕೊಡಬೇಕು ಡೀಟೇಲ್ ಆಗಿ, ಸ್ವಲ್ಪ ಅರ್ಥ ಆಗೋ ರೀತಿ. ಬಟ್ ಈ ಏನು ಕನ್ಫ್ಯೂಷನ್ಸ್ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿ. ಜೋಡಿ ಇರುತ್ತೆ, ಕಂಪೇರ್ ಮಾಡ್ತೀರಾ. ನಾನು ಎಲ್ಲೂ ಯಾವತ್ತೂ ಮಾತಾಡಿಲ್ಲ, ನಂಗೆ ಅದು ಗೊತ್ತೂ ಇಲ್ಲ. ನನ್ನ ಪ್ರಕಾರ 10 ನಂಬರ್ಸ್ಗಳು ನಿಮ್ಗೆ ಸಿಗೋದೊಂದು ಕಾರಣ ಇರುತ್ತೆ. 10 ನಂಬರ್ಸ್ಗಳಲ್ಲಿ ಯಾವ್ಯಾವ ನಂಬರ್ಸ್ ಏನೇನಿವೆ, ಆ ನಂಬರ್ಸ್ ನಿಮಗೆ ಒಳ್ಳೆಯದಾ ಕೆಟ್ಟದಾ, ಮತ್ತು ನಿಮ್ಮ ಲೈಫ್ ಸ್ಟೈಲ್ ನೀವು ಯಾವ ರೀತಿ ಇರ್ತೀರ. ಲೋ ಶೋ ಗ್ರಿಡ್ ಬರೀ ನಿಮ್ಮ ಒಂದು ಪ್ಲೇನ್ಸ್ಗಳು ಮಾತ್ರ ಹೇಳ್ತೀರಾ. ಯಾವುದದು ಮೆಂಟಲ್ ಪ್ಲೇನ್, ಥಾಟ್ ಪ್ಲೇನ್, ಎಮೋಷನ್ ಪ್ಲೇನ್ ಏನೇನೋ ಹೇಳ್ತಾ ಇರ್ತೀರ ಅವೆಲ್ಲ. ಅದೆಲ್ಲ ಬಿಟ್ಬಿಡಿ. ಆ ನಂಬರ್ಸ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ಆ ನಂಬರ್ಲಿಂದ ಬರ್ತದೆ. ಮಂತಿಂದ ಬರುವಂಥ ನಂಬರ್ಗೂ ಇಯರಿಂದ ಬರೋ ನಂಬರ್ಗೂ ತುಂಬ ವ್ಯತ್ಯಾಸ ಇರ್ತವೆ. ಅಷ್ಟನ್ನೆಲ್ಲ ತಿಳ್ಕೊಂಡು ಫಸ್ಟು ವ್ಯಕ್ತಿಯ ಗುಣನ ಅರ್ಥ ಮಾಡ್ಕೊಳ್ಳಿ. ಮತ್ತು ಅವ್ರು ಯಾವಾಗ ಸ್ಟ್ರಗಲ್ ಮಾಡ್ತಾರೆ ಅದು ಅರ್ಥ ಮಾಡ್ಕೊಳ್ಳಿ. ಯಾವ ವಿಷಯಕ್ಕೆ ಸ್ಟ್ರಗಲ್ ಮಾಡ್ತಾರೆ ಅದು ಅರ್ಥ ಮಾಡ್ಕೊಳ್ಳಿ. ಅದನ್ನು ನಂಬರಿಂದ ಕಾಂಪನ್ಸೇಟ್ ಮಾಡಿ ಅಷ್ಟೇ. ಆಯಿತಾ? 3 ನಂಬರ್ ಯೂಸ್ ಮಾಡಿ ನೀವು ಲಕ್ಷಾಧಿಪತಿಗಳಾಗ್ಬಿಡ್ತೀರ ಅವೆಲ್ಲ ಆ ರೀತಿ ಆಗಲ್ಲ. ಬಟ್ ನಂಬರ್ ನಾವೇನು ಮೇನ್ ಇಂಟೆನ್ಷನ್ ನಂಬರ್ ಯೂಸ್ ಮಾಡಿದಂಗೆ ಅಂದರೆ ಕನೆಕ್ಟ್ ಆಗೋದಕ್ಕೆ. ಸೊ ಕನೆಕ್ಟ್ ಆದಾಗ ಏನೇನು ಬರುತ್ತೆ ನಿಮಗೆ, ಆಪರ್ಚುನಿಟಿ, ಅವಕಾಶಗಳನ್ನ ಎಳೆದಾಗ ಬರುವಂಥ ಅವಕಾಶಗಳು ಸರಿ ಇರಬೇಕಂದ್ರೆ ಉಪಯೋಗಿಸ್ತಿರೋ ನಂಬರ್ ಸರಿ ಇರಬೇಕು ಅಷ್ಟೇ. ಸೊ ಯಾವ್ಯಾವುದೋ ನಂಬರ್ ಹೊಡೆದ್ಬಿಟ್ಟು ನಿಮಗೆ ಕಾಲ್ ಕನೆಕ್ಟ್ ಆಗುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ? ನಿಮಗೆ ಕಾಲ್ ಮಾಡಬೇಕಂದ್ರೆ ಪರ್ಟಿಕ್ಯುಲರಾಗಿ ಅದೇ ನಂಬರ್ನ ಅದೇ ರೀತಿನೇ ಟೈಪ್ ಮಾಡ್ತೀನಿ. ನನಗೆ ಇಷ್ಟ ಬಂದಂಗೆ ಟೈಪ್ ಮಾಡಲ್ಲ. ಅದು ನಿಮಗೆ ಕಾಲ್ ಬರುತ್ತೆ. ಸೊ ಕಾಲ್ ಕನೆಕ್ಟ್ ಆಗುತ್ತಲ್ಲ, ಅಥವಾ ನಾನು ನಿಮಗೆ ಕಾಲ್ ಮಾಡ್ತೀನಲ್ಲ, ಆಗ ನಿಮ್ಮ ಹೆಸರನ್ನ ಕೂಗಲ್ಲ ನಾನು. ಈಗ ಅದು ಮಾಮೂಲಿ ಹೇ ಸಿರಿ ಅದು ಇದೆಲ್ಲ ಹೇಳ್ತೀವಿ. ಬಟ್ ಯೂಶಲಿ ನಂಬರ್ ಡಯಲ್ ಮಾಡ್ತೀವಿ, ಅಥವಾ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರುತ್ತೆ ನಂಬರ್ ಡಯಲ್ ಮಾಡ್ತೀವಿ. ಪರ್ಟಿಕ್ಯುಲರ್ ನಂಬರ್ ನಿಮಗೆ ಬರುತ್ತೆ. ಸೊ ಆ ನಂಬರ್ಗೆ ಏನು ಕನೆಕ್ಟ್ ಆಗುತ್ತೆ ಅದೇ ರಿಸಲ್ಟ್ ನಿಮಗೆ ತಂದುಕೊಡುತ್ತೆ. ಸೊ ನಂಬರ್ಸಲ್ಲಿ ಇಂಪ್ಯಾಕ್ಟ್ ಇರುತ್ತೆ, ಅಥವಾ ನಿಮಗೇನು ಬರಬೇಕು ಆ ನಂಬರ್ ನಿಮಗೆ ಸಿಕ್ಕಿರುತ್ತೆ. ಈ ಲಾಜಿಕಲ್ಲಿ ಮೊಬೈಲ್ ನ್ಯೂಮರಾಲಜಿ ನಡೀತಾ ಇರೋಂಥದ್ದು. ಸೊ ದಯವಿಟ್ಟು ಇಗ್ನೋರ್ ಮಾಡಿ. ನನಗದು ಟಾಪಿಕ್ ಗೊತ್ತಿಲ್ಲ. ಇಷ್ಟು ಪರ್ಸೆಂಟೇಜ್ ವರ್ಕ್ ಆಗುತ್ತೆ, ಅಷ್ಟು ಪರ್ಸೆಂಟೇಜ್ ವರ್ಕ್ ಆಗುತ್ತೆ, ಇಷ್ಟೇ ಪರ್ಸೆಂಟೇಜ್ ಲಾಭ, ಇದು ಮಾಡೋದ್ರಿಂದ ಲಾಭ ಇಲ್ಲ ನಷ್ಟ ಇಲ್ಲ ಆ ರೀತಿ ಇತ್ತಂದರೆ ಎಕ್ಸಾಕ್ಟ್ ಡೇಟ್, ಎಕ್ಸಾಕ್ಟ್ ಟೈಮಲ್ಲಿ ಯಾವಾಗ ನಿಮಗೆ ಸಕ್ಸಸ್ಫುಲ್ ಆಗ್ತೀವಿ, ಅದು ಕೂಡ 1.5 ತಿಂಗಳು ಗ್ಯಾಪ್ ಕೊಡ್ತಾರೆ. 6 ವೀಕ್ಸ್ ಡಿಫ್ರೆನ್ಸ್ ಕೊಡ್ತಾರೆ. ಆವಾಗಲೇ ಎಕ್ಸಾಕ್ಟ್ ಡೇಟ್ ಯಾರೂ ಹೇಳಲ್ಲ. ಆಯಿತಾ? ಸೊ ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ಸ್ ಇದೆ. ಏನಕ್ಕೆಂದರೆ ಗೊತ್ತಿರೋರು ಮಾತಾಡಿದ್ದು ಬೇರೆ ಥರ. ಈ ರೀತಿ ಆದಾಗ ಏನಾಗುತ್ತೆ ಅಂದರೆ, ನೀವು ಈಗ ಒಂದು ಕ್ಲೈಂಟ್ಸ್ ರೀತಿ ಹೋಗಿರ್ತೀರಾ, ಕೇಳ್ತೀರಾ, ಏನೋ ಆನ್ಸರ್ ಮಾಡ್ತಾರೆ. ಆಮೇಲೆ ನನಗೆ ಕೇಳ್ತೀರಾ, ನನಗೆ ಟಾಪಿಕ್ ಇಷ್ಟ ಆಯಿತು, ಇಂಟ್ರೆಸ್ಟ್ ಬಂತು, ನಾನು ಆಬ್ವಿಯಸ್ಲಿ ಮಾತಾಡ್ತೀನಿ.
ಬಟ್ ಇದು ಕನ್ವೆ ಮಾಡೋದೇನಿದೆ ಟಾಪಿಕ್ಸ್ಗಳು ಅದು ಈಕ್ವಲ್ ಅಲ್ಲಿ ಅಟ್ಲೀಸ್ಟ್ ನಿಮಗೆ ಗೊತ್ತಿರಬೇಕು ಏನು ಮಾತಾಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ಕೆಲವು ಟಾಪಿಕ್ಗಳು ಅನ್ನೆಸೆಸರಿ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಬಟ್ ನನ್ನ ಚಾನಲಲ್ಲಿ ಟಾಪಿಕ್ ಇರಬೇಕಿತ್ತು ನಂಗೆ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ. ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀನಿ ನನಗೆ ಯಾವ ರೀತಿ ಬೇಕು ಆ ರೀತಿ. ಮತ್ತು ಯಾರು ಕ್ವಶನ್ ಕೇಳಿರಿ ತುಂಬ ಥ್ಯಾಂಕ್ಸ್. ಅದು ಜಿನ್ಯೂನ್ ಕ್ವಶನ್ ಚೆನ್ನಾಗಿದ್ದಿದ್ದು. ಜಿನ್ಯೂನ್ ಅನ್ನೋಕ್ಕಿಂತ ಜಾಸ್ತಿ ಜಿನ್ಯೂನ್ ಅದು ಡೌಟ್ ಬರೋದಿಲ್ಲ ಆಯಿತಾ, ಯಾರಿಗೂ ಈ ರೀತಿ ಡೌಟ್ ಬರೋಲ್ಲ. ಬಟ್ ಈ ರೀತಿ ನಡೀತಿದ್ದಿಲ್ಲ ನನಗೆ ಗೊತ್ತಿಲ್ಲ. ಬಟ್ ನೀವು ಈ ರೀತಿ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ನಾನು ಅದನ್ನು ಫಾಲೋ ಮಾಡಲ್ಲ. ನಾನು ರಾಂಗ್ ರೈಟ್ ಅಂತ ಹೇಳಲ್ಲ. ನನ್ನ ಸ್ಟ್ಯಾಂಡ್ ಬಂದು 10 ನಂಬರ್ ನಿಮ್ಗೇನು ಸಿಕ್ಕಿದೆ ಅದರಿಂದ ಏನು ಗ್ರಿಡ್ ಬರೀತೀರಾ, ನಿಮ್ಮ ಚಾರ್ಟ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಚಾರ್ಟ್ಗೂ ಈ ನಂಬರ್ ಚಾರ್ಟ್ಗೂ ಕಂಪೇರ್ ಮಾಡ್ತೀವಲ್ಲ, ಕಂಪ್ಯಾಟಿಬಿಲಿಟಿ ಥರ ಚೆಕ್ ಮಾಡ್ತೀವಲ್ಲ, ಅಂದರೆ ಈ ವ್ಯಕ್ತಿ ಇವ್ರ ಜೊತೆ ಹೆಂಗಿರ್ತಾರೆ, ಆ ರೀತಿ ಈ ನಂಬರ್ ಈ ವ್ಯಕ್ತಿಗೆ ಏನು ಕೊಡುತ್ತೆ ಚೆಕ್ ಮಾಡ್ತೀವಿ. ಅದೊಂದು ಸ್ಟೆಪ್ ಇದೆ. ಅದು ಫಾಲೋ ಮಾಡಿದಾಗ ನನ್ನ ಪ್ರಕಾರ ಕರೆಕ್ಟಾಗಿ ಬರೋದು ಅಂತ ನನ್ನ ನಂಬಿಕೆ. ಅದೇ ನನಗೆ ರಿಸಲ್ಟ್ ಕೊಟ್ಟಿರೋದು. ಬೇರೆದೆಲ್ಲ ನಂಗೆ ರಿಸಲ್ಟ್ ಕೊಟ್ಟಿಲ್ಲ. ಫಸ್ಟ್ ನಾನು ನಂಬರ್ ಸುಮ್ಮನೆ ಟೋಟಲ್ ಮ್ಯಾಚ್ ಮಾಡಿಕೊಡ್ತಾ ಇದ್ದೆ, ರಿಸಲ್ಟ್ ಕೊಟ್ಟಿಲ್ಲ. ಟೋಟಲಲ್ಲೂ ಅಷ್ಟೊಂದು 41, 59 ಇವೆಲ್ಲ ಅದು ಗೊತ್ತಾಗ್ತಿರ್ಲಿಲ್ಲ. ಅದಾದಮೇಲೆ ಒಂದು ಜವಾಬ್ದಾರಿ ಪ್ರಾಮಿಸ್ಗಳು ಹೇಳ್ಕೊಟ್ಟವರು ಕ್ರಾಸ್ ಚೆಕ್ ಮಾಡ್ತಾಯಿದ್ರು, ತುಂಬ ಹೇಳ್ತಾಯಿದ್ರು. ಆ ತೂಕ ಎಲ್ಲ ಸ್ವಲ್ಪ ತಲೆಯಲ್ಲಿ ಕೂತು ನಾವು ರಿಸರ್ಚ್ ರೀತಿ ಕ್ಯಾರಿ ಮಾಡಬೇಕಾದ್ರೆ ತುಂಬ ಕ್ವಶನ್ಸ್ಗಳು ಬರ್ತವೆ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿರೋದು. ಸೊ ತುಂಬ ಕ್ವಶನ್ಸ್ಗಳು ಬಂದಿವೆ. ಅದರಲ್ಲಿ ಇದೊಂದು ಕ್ವಶನ್ನು, ಇದಕ್ಕೆ ಆನ್ಸರ್ ಮಾಡಬೇಕು ಮಾಡಿದ್ದೀನಿ. ಡೌಟು ಎಂಡಿಂಗ್ವರೆಗೂ ಯಾರೂ ನೋಡಿರಲ್ಲ. ಸೊ ಡೌಟ್ ಏನಾರು ಇತ್ತು ಅಂತಂದರೆ ಏನಂದರೆ, ಆ ಜೋಡಿ ರೀತಿ ಉಪಯೋಗಿಸಿದಾಗ 9 ಜೋಡಿ ಮಾಡಿಬಿಟ್ಟು ಅದ್ರ ಮೇಲೆ ನಿಮ್ಮ ಲಕ್ಕಿ ನಂಬರ್ ಇತ್ತು ಇಲ್ಲ ಅದಂದರೆ ಅದು ನನಗೆ ಗೊತ್ತಿಲ್ಲ. ಎರಡನೇದು, ನಿಮ್ಮ ಲಕ್ಕಿ ನಂಬರ್ ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಕೂತ್ಕು ಕಂಪೇರ್ ಮಾಡ್ತಾರೆ ಅಂದರೆ ಥ್ರೂ ಲಕ್ಕಿ ನಂಬರ್ಸೇ ಮಾಡೋದು. ನ್ಯೂಟ್ರಲ್ ಅಥವಾ ಲಕ್ಕಿ ನಂಬರ್ ಇತ್ತು ಅಂದರೆ ಅದಕ್ಕೆ ಒಂದು ವೇಟೇಜ್ ಕೊಡ್ತಾ ಹೋಗ್ತಾರೆ. ಅದು ನನಗೆ ಗೊತ್ತಿಲ್ಲ, ನಾನು ಫಾಲೋ ಮಾಡಿಲ್ಲ. ನನಗೆ 9 ನಂಬರ್ಸ್ ಇರುತ್ತೆ, ಅದನ್ನು ಒಂದು ಚಾರ್ಟ್ ಬರಿತೀವಿ, ನಿಮ್ಮ ಡೇಟ್ ಆಫ್ ಬರ್ತ್ ಚಾರ್ಟ್ ಬರಿತೀವಿ, ಎರಡು ಕಂಪೇರ್ ಮಾಡ್ತೀವಿ. ಅದು ಯಾವ್ದು ಸರಿ ಅನಿಸುತ್ತೆ, ಯಾವುದನ್ನು ಮ್ಯಾಚ್ ಆಗುತ್ತೆ, ಆ ಎನರ್ಜಿ ಮ್ಯಾಚ್ ಆಗೋ ರೀತಿ ನಿಮಗೆ ಕೊಡ್ತೀವಿ. ಕೆಲವು ಸಲ ಅವಶ್ಯಕತೆ ಇರಲ್ಲ, ನಿಮ್ಮ ಚಾರ್ಟ್ ಚೆನ್ನಾಗೇ ಇರುತ್ತೆ. ಸೊ ಆ ಕೆಲವು ನಂಬರ್ಸ್ ಅವಶ್ಯಕತೆ ಇರಲ್ಲ. ಬಟ್ ಈಗ ಅಷ್ಟೆಲ್ಲ ಚೆಕ್ ಮಾಡ್ತಾ ಹೋದಾಗ ಟೋಟಲ್ ಮ್ಯಾಚ್ ಆಗಲ್ಲ. ನಂಬರ್ ಸಿಗ್ತವೆ ಚೆನ್ನಾಗಿರೋವು, ಬಟ್ ಟೋಟಲ್ ಮ್ಯಾಚ್ ಆಗಲ್ಲ. ನಾವೇನು ಮಾಡ್ತೀವಿ ಅಂದರೆ 2-3 ಕೂಡ ನೋಡಿಕೊಂಡು ಅಟ್ಲೀಸ್ಟ್ ವರ್ಸ್ಟ್ ಕೇಸಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅಂದರೆ ನಿಮ್ಮ ಚಾರ್ಟ್ ಹೆಂಗಿದೆ, ನಿಮ್ಮ ಡೇಟ್ ಆಫ್ ಬರ್ತ್ ಚಾರ್ಟ್ ಏನಿದೆ, ನಿಮ್ಮ ಮೊಬೈಲ್ ನಂಬರ್ ಆಲ್ಮೋಸ್ಟ್ ಮ್ಯಾಚ್ ಆಗೋ ರೀತಿಯೇ ಇರೋಂಗಾರು ನೋಡ್ತೀವಿ. ಆಯಿತಾ. ನಂಬರ್ಸ್ ಪ್ಲೇಸ್ಮೆಂಟ್ಗಳೇನಿರುತ್ತೆ ಚೆಕ್ ಮಾಡ್ತೀವಿ. ಏನಕ್ಕೆ ಸ್ವಲ್ಪ ಚೆಕ್ ಉಲ್ಟಾ ಪಲ್ಟಾ ಮಾಡಿ ನಂಬರ್ಸ್ಗಳು ಕೊಡ್ಬೋದು. ಇದು ಬಿಟ್ಟು ಇನ್ನೇನು ಎಕ್ಸ್ಟ್ರಾರ್ಡಿನರಿ ಯಾರೂ ಮಾಡ್ತಾ ಇಲ್ಲ. ಸೊ ಡೌಟ್ಸ್ ಏನಾದ್ರು ಇತ್ತು, ಕ್ಲಾರಿಫಿಕೇಷನ್ಸ್ ಇತ್ತು ಅಂತಂದರೆ ಬೇಕಾದ್ರೆ ಮಧ್ಯದಲ್ಲಿ ಮೆಸೇಜ್ ಮಾಡಿ ಕೇಳಿ. ಬಟ್ ಈ ಪೇರ್ ಕಾನ್ಸೆಪ್ಟ್ ಏನಿದೆ, ಪೇರಲ್ಲಿ ಏನು ಚೆಕ್ ಮಾಡ್ತಾ ಇದ್ದಾರೆ, ಹೊಸದಲ್ಲ ಇದು. ಇದನ್ನ ಕೇಳಿದ್ದೀನಿ, ನಾನು ನೋಡಿಲ್ಲ. ಬಟ್ ನಾವು ಯಾವತ್ತೂ ಇದನ್ನು ಫಾಲೋ ಮಾಡಿಲ್ಲ. ಸೊ ಅವರವರ ಅವ್ರಿಗೆ ಸರಿ ಅನ್ಸೋದು ಅಥವಾ ಅವ್ರಿಗೆ ರಿಸಲ್ಟ್ ಕೊಟ್ಟಿರೋದು ಅವ್ರವ್ರು ಫಾಲೋ ಮಾಡಲಿ. ನನ್ನ ಕಡೆಯಿಂದ ಯಾವುದೂ ಮಾತಾಡಿಲ್ಲ. ಸೊ ನಾವು ರೈಟ್ ಆರ್ ರಾಂಗ್ ಅಂತ ಹೇಳಲ್ಲ. ನನ್ನ ಪ್ರಕಾರ 10 ನಂಬರ್ಸ್ ಏನಿರುತ್ತೆ 10 ನಂಬರ್ಸ್ ಒಟ್ಟಿಗೆ ಕೆಲಸ ಮಾಡುತ್ತೆ, ಸಿಂಗಲ್ ಪೇರ್ಗಳಲ್ಲ. ಸೊ ನಾನು ಅದೇ ರೀತಿ ಫಾಲೋ ಮಾಡಿದ್ದೀನಿ. ನೀವು ಅದೇ ರೀತಿ ಫಾಲೋ ಮಾಡಿದ್ರೆ ಒಳ್ಳೆಯದು.